ಮಣ್ಣಿನಲ್ಲಿ ಹುಟ್ಟಿದವರು ಪಾಪಿಗಳು 150ರಿಂದ 200 ಮಂದಿ ಸೇರಿ 4 ಮಂದಿ ಜನರಿಗೆ ಹೊಡಿತಾರಂತ ಹೇಳಿದ್ರೆ ಇವರಿಗೆ ಪುರುಷತ್ವ ಇದೆ. ನಪುಂಸಕರು ಇವರು. ಫುಲ್ ಎಲ್ಲರೂ ಈಶ್ವರ ದೇವರ ಸಾನ್ನಿಧ್ಯದಲ್ಲಿ ನಿಂತ್ಕೊಂಡು ಹೊಡೆದಿದಾರಲ್ಲ ಇವರು. ಹಾಳಾಗಿ ಮಣ್ಣು ತಿಂದು ಹೋಗ್ತಾರೆ ಇವರು. ನಾವೆಲ್ಲ ಸಾಯ್ಲಿಕ್ಕೆ ಇರುವವರು ಈ ಮಣ್ಣಲ್ಲಿ. ಈ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವೆಲ್ಲ ಸಾಯ್ಲಿಕ್ಕೆ ಇರುವುದು. ಹಾಗಾದ್ರೆ ಕೇಳಬಾರ್ದ? ಅದನ್ನು ಕೇಳಲಿಕ್ಕೆ ಅಂತ ಹೇಳಿ ಇವತ್ತು ಬಂದಿದ್ದೇವೆ. ಇಲ್ಲಿ ಬಂದಾಗ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಏನು ಅವನ ನಾಗರಾಜ್ ಅಂತ ಹೇಳಿ ಇಲ್ಲಿಯ ಅವರ ಯೋಜನಾಧಿಕಾರಿ ಒಂದಿಬ್ಬರು ಏನು ಅಮಾಯಕ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾನೆ ನಮ್ಮ ಮೇಲೆ ಕೌಂಟರ್ ಕೇಸ್ ಮಾಡಲಿಕ್ಕೆ. ಅದೇ ಆರೋಪಿ ಯಾರು ಆ ಫೋಟೋದಲ್ಲಿ ಇದ್ದಾನೆ, ನಿನ್ನೆ ಹೊಡೆದವ ಮೊನ್ನೆ, ಅವನು ಕೂಡ ರಾಜಾರೋಷವಾಗಿ ನಾವು ಯಾವ ಆಸ್ಪತ್ರೆಯಲ್ಲಿ ಇಲ್ಲಿನ ಅಜ್ಜರಕಾಡು, ಉಡುಪಿ ಅಜ್ಜರಕಾಡು ಡಿಸ್ಟಿಕ್ ಆಸ್ಪತ್ರೆಯಲ್ಲಿದ್ದೇವೋ ಅಲ್ಲಿಗೆ ಒಂದೆರಡು ಮಹಿಳೆಯರನ್ನು ಕರ್ಕೊಂಡು ಬಂದು ನಮ್ಮ ಹೋರಾಟಗಾರರ ಮೇಲೆ ಸುಳ್ಳು ಕೇಸುಗಳನ್ನು ಕೊಟ್ಟು ಕೌಂಟರ್ ಕೇಸ್ ಮಾಡಿ ಕೇಸನ್ನು ಅಲ್ಲಿಗೆ ಮುಗಿಸಲಿಕ್ಕೆ ಪ್ರಯತ್ನಕ್ಕೆ ಬಂದಿದ್ದಾನೆ. ಎಷ್ಟು ರಾಜಾರೋಷವಾಗಿ ಬರ್ತಾನೆ. ಹಾಗಾದ್ರೆ ಈ ದೇಶದಲ್ಲಿ ಕಾನೂನು ಎಲ್ಲಿದೆ? ಹೊಡೆದವರು ನೋಡಿ, ಅದರಲ್ಲಿ ಈಗ ಒಬ್ಬ ಸುನೀಲ್ ಅಂತ ಇದ್ದಾನೆ, A1 ಅದರ ಬಡ್ಡಿ ವ್ಯವಹಾರದಲ್ಲಿ ಇರೋರು, ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಫಲಾನುಭವಿಗಳವರೆಲ್ಲ, ಸಾಲ ತಗೊಂಡವರು, ಸಾಲ ಕಟ್ಟದವರು ಎಲ್ಲ ಅವರೊಟ್ಟಿಗೆ ಸೇರಿಕೊಂಡು ಒಂದು ರೀತಿಯ ಗೂಂಡಾಗಿರಿ. ಇವತ್ತಿನ ತನಕ ನಾವು ಕಾದಿದ್ದೇವೆ ಗೂಂಡಾಗಿರಿ ಬೇಡ ಅಂತೇಳಿ. ಆದರೆ ಇನ್ನು ಮುಂದಕ್ಕೆ ನಾವು ಸಹಿಸಿಕೊಳ್ಳಲಿಕ್ಕಾಗ್ತದೆ. ಅದಕ್ಕೋಸ್ಕರ ಒಂದು ಸಲ ಈ ರಾಜ್ಯದ ನಾಯಕರುಗಳಿಗೆ, ರಾಜ್ಯಕ್ಕೆ ನಾಯಕರುಗಳಿಗೆ ಮತ್ತು ಅಧಿಕಾರಿ ವರ್ಗದವರು ಒಂದು ಕಂಪ್ಲೇಂಟಿನ ಮುಖಾಂತರ DC ಕಂಪ್ಲೇಂಟ್ ಮಾಡಿದ್ದೇವೆ, SP ಕಂಪ್ಲೇಂಟ್ ಮಾಡಿದ್ದೇವೆ. ತಕ್ಷಣ ತಡೆ ಹಿಡಿಬೇಕು. ಈ ಬಡ್ಡಿ ವ್ಯವಹಾರವನ್ನು ತಡೆ ಹಿಡಿಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇವ್ರು ಏನು ಹೊಡಿತಾರೆ ಅದೇ ರೀತಿ ನಾವು ಹೊಡಿಲಿಕ್ಕೆ ಶುರು ಮಾಡಿದರೆ ಆಗ್ತದಾ? ಖಂಡಿತ ಬಿಡೋದಿಲ್ಲ ನಾವು. ಇವರು ಮಹಿಳೆಯರನ್ನು ಎದುರಾಕಿ ಆ ಗ್ರಾಮದ ಒಂದು 10 ಮಂದಿಯ ಗ್ರೂಪ್ ಮಾಡಿ ಅವರವರ ತಲೆ ಹಿಡಿಸಿ ದುಡ್ಡು ಮಾಡಿ ತಿನ್ನುವುದಕ್ಕಿಂತ ಈ ಮಣ್ಣಿನಲ್ಲಿ ಉಳಿದಕ್ಕಿಂತ ಸಾಯುವುದು ಲೇಸಲ್ಲಿ ಇವರು ಪಾಪಿಗಳು ಇವರು. ಅದಕ್ಕೋಸ್ಕರ ಹೇಳುವಂಥದ್ದು, ನಾವು ಇದನ್ನು ನಿಲ್ಲಿಸಲಿಕ್ಕೆ ಹೋದರೆ ಆಗುವಂಥ ಅನಾಹುತಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಾರಣ. ಈಗ ನಾವು ನೋಡಿ, ಅವರು ಹೊಡಿತಾರೆ ಅಂತ ಹೇಳಿದರೆ ನಾವು ಹೊಡೆಯುವುದಲ್ಲ, ಹೊಡೆಯುವುದಕ್ಕಿಂತ ಮೇಲೆ ಏನು ಮಾಡ್ತೀವಿ ಅದನ್ನು ಬಾಯ್ಬಿಟ್ಟು ಹೇಳಲಿಕ್ಕೆ. ಒಬ್ಬ ನೀರಿಗೆ ಬಿದ್ದವನಿಗೆ ಚಳಿ ಇಲ್ಲ, ಎಲ್ಲ ಬಿಟ್ಟವನಿಗೆ ಏನು ಮಾಡೋದು? ಇಲ್ಲಾಂದ್ರೆ ಕೊಲೆ ಮಾಡ್ತಾರೆ ಇವರು. ಈಗ ಉದಾಹರಣೆಗೆ ಮೊನ್ನೆ TV9 ನ್ಯೂಸ್ ಮಾಡಿದ ನ್ಯೂಸ್ ನೋಡ್ತಿರಲ್ಲ, ಆ ಡಿ ಗ್ಯಾಂಗ್, ದರ್ಶನ್ನ ಡಿ ಗ್ಯಾಂಗ್ ಏನು ಮಾಡಿದ, ಅದಕ್ಕಿಂತ ಪಾಪಿಗಳಿವರು. ದರ್ಶನ್ ಡಿ ಗ್ಯಾಂಗ್ ಈಗ ಒಂದು 10-40 ವರ್ಷದಿಂದ ಮಾಡ್ಕೊಂಡು ಬಂದದ್ದು. ಇವರು ಶತಮಾನದಿಂದ ಇದನ್ನೇ ಮಾಡ್ಕೊಂಡು ಬಂದರು. 1000 ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಈ ಪಾಪಿ. ಅದಕ್ಕೋಸ್ಕರ ಹೇಳೋದು, ಇವರಿಗೆ ಇನ್ನು ಮುಂದಕ್ಕೆ ಪೆಟ್ಟು ಗಲಾಟೆ ಅಲ್ಲ. ಅದಕ್ಕೆ ಏನು ಮಾಡಬೇಕು ಅದನ್ನೇ ಮಾಡ್ತೇವೆ. ಅದಕ್ಕೂ ಸೈ ನಾವು, ಯಾಕಂದರೆ 12 ವರ್ಷ ಕಾದಿದ್ದೇವೆ. ಹಾವಿನ ದ್ವೇಷ 12 ವರ್ಷ. ಇನ್ನು ಮುಂದಕ್ಕೆ ನಾವು ವಿಷ ಉಗುಳ್ಬೇಕು ಅವ್ರ ಮೇಲೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಇಲ್ಲಾಂದರೆ ಈ ಸಂಬಂಧಪಟ್ಟ ಅಧಿಕಾರಿಗಳು, ಈ ರಾಜ್ಯ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ಈ ಪಾಪದ ಕೂಸನ್ನು ಸಾಕಬಾರ್ದು. ಸಾರ್ವಜನಿಕರ ದುಡ್ಡು ಇವತ್ತು 15ರಿಂದ 20 ಸಾವಿರ ಕೋಟಿ ಬಡ್ಡಿಗೆ ಬಿಟ್ಟಿದ್ದಾರೆ. ದಿವಸಕ್ಕೆ ಎಷ್ಟೋ ಕೋಟಿ ಬಡ್ಡಿ ಬರ್ತದೆ ಅವರಿಗೆ. ಆ ದುಡ್ಡಿನ ಮದದಿಂದ ಜನಸಾಮಾನ್ಯರಿಗೆ ಹೊಡಿತಾರೆ, ಬಡಿತಾರೆ, ಕೇಸ್ ಮಾಡ್ತಾರೆ, ಬದುಕದಾಗೆ ಮಾಡ್ತಾರೆ. ಅದು ಆಗಬಾರ್ದು, ಅದು ನಿಲ್ಲಬೇಕು. ನಾವು ಇವತ್ತು ಏನು ಬಡ್ಡಿ ಕಟ್ಟಲಿಕ್ಕೆ ಆಗದೆ ಯಾರ್ಯಾರಿದ್ದಾರೆ ಜನಗಳು ಈ ರಾಜ್ಯದಲ್ಲಿ, ಎಲ್ಲರ ಪರವಾಗಿ ನಾವಿದ್ದೇವೆ. ಇನ್ನು ಮುಂದಕ್ಕೆ ಏನು ಸೌಜನ್ಯನ ಹೋರಾಟ 12 ವರ್ಷದಿಂದ ಮಾಡ್ತಾ ಇದ್ದಾವೆ, ಮುಂದಿನ ದಿನಗಳಲ್ಲಿ ಈ ಬಡ್ಡಿ ವ್ಯವಹಾರದಲ್ಲಿ ಕೂಡ ಆ ಕೇಸನ್ನು ಕೂಡ ನಮ್ಮ ಕೈಗೆ ತಗೊಂಡು ನಾವು ಹೋರಾಟವನ್ನು ಮಾಡ್ತೇವೆ. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇವೆ. 4 ಮಂದಿಯ ಮೇಲೆ 150ರಿಂದ 200 ಮಂದಿ